ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು BCom 4ನೇ ಸೆಮಿಸ್ಟರ್ ರಿವೈಸ್ಡ್ NEP ಕನ್ನಡ ಪಠ್ಯಕ್ರಮದ ಅತಿ ಸಂಭವನೀಯ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ, ಈ ಒಂದು ಪ್ರಶ್ನೆ ಪತ್ರಿಕೆ ಅತಿ ಸಂಭವನೀಯವಾದ ಪ್ರಶ್ನೆಗಳಿಂದ ಕೂಡಿರುತ್ತದೆ ವಿನಃ ಇವೇ ಅಂತಿಮ ಪ್ರಶ್ನೆಗಳಲ್ಲ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಿ, ಜೊತೆಗೆ ಇತರೆ ಪ್ರಶ್ನೆಗಳನ್ನು ಸಹಿತ ಅವಲೋಕನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ನೋಡೋಣ. ಸ್ನೇಹಿತರೆ, ಪ್ರಶ್ನೆ ಪತ್ರಿಕೆಯ ಮೊದಲ ಭಾಗದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೀಡಿರ್ತಾರೆ. ಅವು 12 ಪ್ರಶ್ನೆಗಳನ್ನು ನೀಡಿರ್ತಾರೆ. ಅವುಗಳಲ್ಲಿ ನೀವು 10 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ. ಒಟ್ಟು 20 ಅಂಕಗಳು ಅಲ್ಲಿ ನಿಗದಿಯಾಗಿರ್ತವೆ. ಇನ್ನು ಪ್ರಶ್ನೆ ಪತ್ರಿಕೆಯ 2ನೇ ಭಾಗ ಟಿಪ್ಪಣಿಗೆ ಸಂಬಂಧಿಸಿರುತ್ತೆ. ಅಲ್ಲಿ 8 ಪ್ರಶ್ನೆಗಳನ್ನು ನಿಮಗೆ ನೀಡಿರ್ತಾರೆ. ಆ 8 ಪ್ರಶ್ನೆಗಳಲ್ಲಿ ನೀವು 6ಕ್ಕೆ ಟಿಪ್ಪಣಿ ಮಾದರಿಯಲ್ಲಿ ಉತ್ತರಿಸಬೇಕಾಗ್ತದೆ. ಸುಮಾರು 1ರಿಂದ 1.5 ಪುಟದಷ್ಟು ಉತ್ತರವನ್ನು ನೀವು ಬರೀಬೇಕು. ಇಲ್ಲಿ 6 ಪ್ರಶ್ನೆಗಳಿಗೆ ನೀವು ಉತ್ತರಿಸಿದಾಗ ನಿಮಗೆ 30 ಅಂಕಗಳು ಲಭ್ಯವಾಗುತ್ತವೆ. ಇನ್ನು ನಂತರ 3ನೇ ಒಂದು ಭಾಗದಲ್ಲಿ 10 ಅಂಕದ 4 ಪ್ರಶ್ನೆಗಳನ್ನು ನೀಡಿರ್ತಾರೆ. ಅವುಗಳಲ್ಲಿ ನೀವು 3ಕ್ಕೆ ಉತ್ತರಿಸಬೇಕಾಗ್ತದೆ. ಸ್ನೇಹಿತರೆ, ಇಲ್ಲಿ ನಾನು ಹೆಚ್ಚುವರಿಯಾಗಿ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಅಭ್ಯಾಸಕ್ಕೆ ನೀಡಿದ್ದೇನೆ. ಈ ಎಲ್ಲ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಬೇಕು ಅಂತೇಳಿ ಹೇಳ್ತಾ ಇವತ್ತಿನ ಈ ಒಂದು ಮಾದರಿ ಪ್ರಶ್ನೆಗಳನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಒಂದೊಂದಾಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಒಂದು ಭಾಗದಲ್ಲಿ ನಾನು ಪ್ರಶ್ನೆ ಪತ್ರಿಕೆಯ 2ನೇ ಭಾಗವಾದಂತಹ ಟಿಪ್ಪಣಿ ಹಾಗೂ 3ನೇ ಭಾಗವಾದಂತಹ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನು ಇಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಭಾಗ 2ರಲ್ಲಿ ಬೇಕಾದ 6 ಟಿಪ್ಪಣಿಗಳನ್ನು ಬರೆಯಿರಿ ಅಂಥೇಳಿ ಇರ್ತದೆ, ಅಥವಾ ಬೇಕಾದ 6ಕ್ಕೆ ಉತ್ತರಿಸಿ ಅಂಥೇಳಿ ಇಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಬರುವಂತಹ ಮೊದಲನೆಯ ಪ್ರಶ್ನೆ, ವ್ಯವಹಾರ ಪತ್ರದ ಸ್ವರೂಪ, ಲಕ್ಷಣ, ಮಹತ್ವ. ಪ್ರಶ್ನೆ 2, ಹುದ್ದೆಯ ಜಾಹೀರಾತುಗಳು, ನೇಮಕ ಆದೇಶಗಳು. ಪ್ರಶ್ನೆ 3, ಸಂಕ್ಷೇಪ ಲೇಖನ. ಪ್ರಶ್ನೆ 4, ನಾನೇಕೆ ಬರೆಯುತ್ತೇನೆ. ಪ್ರಶ್ನೆ 5, GS ಶಿವರುದ್ರಪ್ಪ. ಪ್ರಶ್ನೆ 6, ಗಜಲ್. ಪ್ರಶ್ನೆ 7, RM ಕಲ್ಲನಗೌಡರ್. ಪ್ರಶ್ನೆ 8, ಅರವಿಂದ ಮಾಲಗತ್ತಿ. ಪ್ರಶ್ನೆ 9, ಮುಕ್ತಾಯಕ್ಕ. ಪ್ರಶ್ನೆ 10, ಶಂಕರ್ ಹಲಗತ್ತಿ. ಸ್ನೇಹಿತರೆ, ಇಲ್ಲಿವರೆಗೂ ಪ್ರಶ್ನೆ ಪತ್ರಿಕೆಯ 2ನೇ ಭಾಗದಲ್ಲಿರುವಂತಹ ಟಿಪ್ಪಣಿಯ ಅತಿ ಸಂಭವನೀಯ ಪ್ರಶ್ನೋತ್ತರಗಳನ್ನು ನೋಡಿದಿರಿ. ಈಗ ಪ್ರಶ್ನೆ ಪತ್ರಿಕೆಯ 3ನೇ ಭಾಗದಲ್ಲಿ ಬರುವಂತಹ ಪ್ರಬಂಧ ಮಾದರಿಯ ಪ್ರಶ್ನೆಗಳು, ಅಂದರೆ 10 ಅಂಕದ ಪ್ರಶ್ನೆಗಳು ಇವಾಗಿರ್ತವೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟು ಅದರಲ್ಲಿ 3ಕ್ಕೆ ನೀವು ಉತ್ತರಿಸಿ ಅಂತ ಕೇಳಲಾಗಿರ್ತದೆ. ಆದರೆ ನಾನು ಇಲ್ಲಿ ವಿದ್ಯಾರ್ಥಿಗಳಿಗೆ ಓದಿಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಪ್ರಶ್ನೆಗಳನ್ನು ಹೆಚ್ಚಿಗೆ ನಾನು ಇಲ್ಲಿ ನೀಡಿದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಆ ಪ್ರಶ್ನೆಗಳು ಯಾವುವು ಅನ್ನೋದನ್ನು ಇಲ್ಲಿ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ಪ್ರಶ್ನೆ 1, ಬ್ಯಾಂಕಿನೊಂದಿಗೆ ಪತ್ರ ವ್ಯವಹಾರವನ್ನು ಕುರಿತು ಬರೆಯಿರಿ. ಪ್ರಶ್ನೆ 2, ವಿಮಾ ಪತ್ರ ವ್ಯವಹಾರಗಳ ಕುರಿತು ಉದಾಹರಣೆಯೊಂದಿಗೆ ವಿವರಿಸಿರಿ. ಪ್ರಶ್ನೆ 3, ವ್ಯವಹಾರ ಪತ್ರದ ಪ್ರಕಾರಗಳು ಮತ್ತು ವಿಧಾನಗಳನ್ನು ಬರೆಯಿರಿ. ಪ್ರಶ್ನೆ 4, ಬರವಣಿಗೆ. ಅಲ್ಲಮನೆಂಬ ಅಗ್ನಿಕುಂಡದಲ್ಲಿ ಹಾಯ್ದು ಬಂದಂತೆ ಎಂಬ ಲೇಖನದಲ್ಲಿ RM ಕಲ್ಲನಗೌಡರ್ ಹಂಚಿಕೊಂಡ ಬರವಣಿಗೆಯ ಕುರಿತ ಅನುಭವಗಳನ್ನು ಚರ್ಚಿಸಿರಿ. ಪ್ರಶ್ನೆ 5, ಕವಿ ಮತ್ತು ಕಾವ್ಯ ಕುರಿತು ಪೀರ್ ಭಾಷಾ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಬರೆಯಿರಿ. ಪ್ರಶ್ನೆ 6, ತತ್ಕ್ಷಣದ ಸಂತೋಷ ವರ್ಸಸ್ ದೀರ್ಘಕಾಲೀನ ಸಂತೋಷವನ್ನು ಕುರಿತು ದೀಪಾ ಹಿರೇಗುತ್ತಿ ಇವರ ಅನಿಸಿಕೆಗಳನ್ನು ಸಂಗ್ರಹಿಸಿ ಬರೆಯಿರಿ. ಪ್ರಶ್ನೆ 7,
ಅರಳುವ ಮನಸ್ಸುಗಳಿಗೆ ಅಕ್ಷರ ದೀವಿಗೆ ಲೇಖನದಲ್ಲಿ ಶಂಕರ್ ಹಲಗತ್ತಿಯವರು ಹೇಳಿರುವ ಅಂಶಗಳನ್ನು ಸಂಗ್ರಹಿಸಿ ಬರೆಯಿರಿ. ಸ್ನೇಹಿತರೆ, ಇಲ್ಲಿಗೆ ಈ 5 ಅಂಕದ ಮತ್ತು 10 ಅಂಕದ ಪ್ರಶ್ನೆಗಳು ಮುಕ್ತಾಯಗೊಳ್ತವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.